ನಮಸ್ಕಾರ ಫ್ರೆಂಡ್ಸ್, ನಾನು ಗೀತಾ. ಇವತ್ತು ಕೊಬ್ಬರಿ ಕರ್ದಂಟು ಮಾಡ್ಬೇಕಂತೇಳಿ ಇವನ್ನ ಕೊಬ್ಬರಿ ಗುಂಡ ಇಟ್ಕೊಂಡು ನಿಂತೀನಿ ರೀ. ಇವು ಕೊಬ್ಬರಿ ಕರ್ದಂಟು ಮಾಡೋರದೇವಿ. ಈಗ ನೋಡ್ರಿ, ಕಾಯಿ ಹಿಂಗೆ ಹೆರ್ಚ್ಕೋಬೇಕು. ಇವನ್ನೆಲ್ಲ ಹೆರ್ಚ್ಕೊಂಡು ಮಿಕ್ಸಿ ಮಾಡ್ಕೊಬೇಕು. ಒಂದು 2 ರೌಂಡ ಮಿಕ್ಸಿ ಮಾಡ್ಕೊಂಡು ಬರ್ತೀನಿ. ಎರಡು ಕಪ್ ಇದು ಕೊಬ್ಬರಿದು ಇದು ಆಗೈತಿ. ಈಗ 2 ಕಪ್ ಆಗೈತಿ. ಇದೇ 2 ಕಪ್ಲೆ 1.5 ಕಪ್ ಸಕ್ಕರೆ ಹಾಕೋಬೇಕು. ಇದ್ರಾಗ ಶುಗರ್ ತಗೋ 2.5 ಕಪ್ ಸಕ್ಕರೆ. 2 ಕಪ್ಪಿಗೆ 1 ಕಪ್ ಸಕ್ಕರೆ. ಈಗ ಗ್ಯಾಸನ್ನು ಹಚ್ಚಿದೆ. 2 ಕಪ್ಪಿಗೆ 2 ಕಪ್ ಕೊಬ್ಬರಿಗೆ 1 ಕಪ್ ಸಕ್ಕರೆ ಹಾಕಬೇಕು. ಹಾಕಿ ಇದು 2 ಕೂಡೆ ಮಿಕ್ಸ್ ಮಾಡ್ಕೋತಾ ಇರಬೇಕು. ಉರಿ ಮೀಡಿಯಮ್ ಒಳಗೆ ಇಡಬೇಕು. ಚೆಂದಾಗಿ ತಿರುವಾಡ್ಕೋಬೇಕಿದೆ. ಹಿಂಗೆ ಯಾವತ್ತು ಕೈ ಬಿಡಲಾರ್ದಂಗೆ, ಅಂದ್ರೆ ಸೀದ್ ಹೋಗಂಗಿಲ್ಲ ಕೆಳಗೆ. ಯಾಕಂದ್ರೆ ಹೊತ್ತು ಚಾನ್ಸಸ್ ಇರ್ತೈತಿ. ಸ್ವಲ್ಪ ತುಪ್ಪ ಹಚ್ಕೋಬೇಕು. ಪ್ಲೇಟಿಗೆ ತುಪ್ಪ ಹಚ್ಕೊಂಡು ಹಿಂಗೆ ಹಚ್ಕೋಬೇಕು. ಒಂದಿಟ್ಟು ಕೊಡಬೇಕು ಅಷ್ಟು. ಹಿಂಗೆ ಕಲರ್ ಚೇಂಜ್ ಆಗಬೇಕಿದು. ಹಾಗೆ ಮಧ್ಯೆ ಮಧ್ಯೆ ತಿರುಗಾಡ್ಕೊತಿತ್ತು ಅಂದರೆ ಕಲರ್ ಚೇಂಜ್ ಆಗ್ತೈತಿ. ಈ ಥರ ಗೋಲ್ಡನ್ ಬರಬೇಕಿದು. ತಿರುವಾಡ್ತಿರೋ ಒಂದು 5ರಿಂದ 7 ನಿಮಿಷ ಕುದಿಸ್ತು. ಹಿಂಗೆ ಇದೇ ಥರ ಕೈ ಆಡಿಸ್ಬೇಕಿದೆ, ಕೈ ಬಿಡಲಾರ್ದಂಗೆ. ನೋಡ್ರಿ, ತಳ ಬಿಟ್ಕೊಂಬರಕತ್ತಿ ತಾನೆ. ಸ್ವಲ್ಪ ಏಲಕ್ಕಿ ಪೌಡರ್ ಹಾಕಬೇಕು. ಏಲಕ್ಕಿ ಪೌಡರ್ ಹಾಕಿ ಮಿಕ್ಸ್ ಮಾಡ್ಕೊಬೇಕು ಚೆಂದಾಗಿ. ಈ ಥರ ಕಲರ್ ಬರಬೇಕು, ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು. ಈಗ ಗ್ಯಾಸ್ ಬಂದ್ ಮಾಡೋಣ. ಇಟ್ಕೊಂಡಿದ್ದೀವಲ್ಲ, ಇದಕ್ಕೆ ಹಾಕುನಿ.
ಸ್ವಲ್ಪ ತುಪ್ಪ ಹಚ್ಚಿ ಕೈಗೆ ತುಪ್ಪ ಹಚ್ಕೊಂಡ್ರೆ ಬಿಸಿತಾಗಲ್ಲ. ಮುಗೀತು. ಒಂದು 10 ನಿಮಿಷ ಆರಕ್ಕೆ ಬಿಡೋನು. ಬಿಟ್ಟಿದ್ದು ಕಟ್ ಮಾಡಿ ತೋರಿಸ್ತೇವೆ. ಒಂದು 10 ನಿಮಿಷ ಆಯಿತು. ಇದು ಈಗ ತಣ್ಣಗಾಗೈತಿ. ಈಗ ಇದನ್ನು ಕಟ್ ಮಾಡ್ಕೊಳ್ಳಿ. ಗೋಡಂಬಿ, ಬಾದಾಮ, ಮನುಕ ನಾನು ಹಾಕೀನಿ. ನಿಮ್ಮ ಹಂತಲ್ಲಿದ್ರೆ ಹಾಕೊಳ್ಳಿ, ಇರ್ಲಿಕ್ಕಂದ್ರೆ ಬಿಡ್ರಿ. ಇದು ಹಿಂಗೆ ಬಂದೈತೆ ನೋಡ್ರಿ. ನೀವು ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಚೆನ್ನಾಗಿದೆ. ನೀವು ಈ ಸ್ವೀಟ ನಿಮ್ಮ ಮನ್ಯಾಗ ಮಾಡಿರಿ, ಮಸ್ತ್ ಆಕೈತಿ. ನೋಡ್ರಿ ಎಷ್ಟು ಭಾರಿ ಆಗೈತಿ. ರುಚಿ ಮಾತ್ರ ಮಸ್ತ್ ಐತ್ರಿ. ಕೊಬ್ಬರಿ ಭಾಳ ಅಷ್ಟಿದ್ದಾಗ ಮಾಡ್ಕೊಂಡು ತಿನ್ನಿರಿ.